ಶ್ರೀಮನ್ನಾರಾಯಣ ನಿನ್ ಪಾದಕರುವಾಗ್ಲು ಗೋವಿಂದ, ಮುತ್ತತ್ತಿ ಆಂಜನೇಯ ನಿನ್ ಪಾದಕರುವಾಗ್ಲು ಗೋವಿಂದ, ಕರಿಯಣ್ಣ ಕೆಂಚಣ್ಣಾದಿ ಅಷ್ಟ ದಿಕ್ಪಾಲಕರ ಪಾದಕರುವಾಗ್ಲಿ ಗೋವಿಂದ ಗೋವಿಂದ. ಲಾಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಕರಿಯಣ್ಣ ಕೆಂಚಣ್ಣ ಅವ್ರ ಬಗ್ಗೆ ನಿಮ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಇವತ್ತು ಕರಿಯಣ್ಣ ಕೆಂಚಣ್ಣ ಅವ್ರದ್ದು ಒಂದು ದೇವಸ್ಥಾನ ನಮ್ಮೂರು ಹೊಸಕೋಟೆಯಲ್ಲಿ ಸ್ಥಾಪನೆ ಆಗಿದೆ ಅಂತ ಹೇಳಕ್ಕೆ ತುಂಬಾ ಖುಷಿ ಆಗ್ತಿದೆ. ಕರಿಯಣ್ಣ ಕೆಂಚಣ್ಣ ಮತ್ತೆ ಶ್ರೀಮನ್ ನಾರಾಯಣನ ದೇವಸ್ಥಾನ ಇದು. ಇವತ್ತು ಅದೇ ದೇವಸ್ಥಾನದ ಪ್ರತಿಷ್ಠಾಪನೆ ಮತ್ತೆ ಕರಿಯಣ್ಣ ಕೆಂಚಣ್ಣದು ಹರಿಸೇವೆ ನಡೀತಿದೆ. ನಾನು ಹುಡ್ದಾಗಿಂದ ನಮ್ಮೂರಲ್ಲಿ ಕರಿಯಣ್ಣ ಕೆಂಚಣ್ಣನ ಈ ರೀತಿ ಆಡಿಸ್ತಿರೋ ಫಂಕ್ಷನ್ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಅಂದ್ರೆ ಕರಿಯಣ್ಣ ಕೆಂಚಣ್ಣನ ಪೂಜೆ ನಮ್ಮೂರಲ್ಲಿ ಮಾಡ್ಕೊಂಡ್ ಬರ್ತಿದ್ದಾರೆ, ಅರ್ಗೆ ಇದೆ. ಆದ್ರೆ ಆ ತರ ಫಂಕ್ಷನ್ ಗೆ ನಾನು ಅಟೆಂಡ್ ಆಗಿರ್ಲಿಲ್ಲ. ಸೊ ನಾನ್ ನೋಡ್ತಾ ಇರೋ ಫಸ್ಟ್ನೇ ಕರಿಯಣ್ಣ ಕೆಂಚಣ್ಣನ ಫಂಕ್ಷನ್ ಇದು. ತುಂಬಾ ಚೆನ್ನಾಗಿ ಬರ್ತಿದೆ ಫಂಕ್ಷನ್. ಮತ್ತೆ ನನ್ ಜೊತೆಗೆ ಯಾರ್ಯಾರು ಮೊದಲನೇ ಸಲ ಕರಿಯಣ್ಣ ಕೆಂಚಣ್ಣನ ನನ್ ಚಾನಲ್ ಅಲ್ಲಿ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೈ ಕರಿಯಣ್ಣ ಕೆಂಚಣ್ಣ, ಜೈ ಶ್ರೀಮನ್ ನಾರಾಯಣ. ನಮ್ಮ ಹಿಂದೂ ಧರ್ಮದಲ್ಲಿ ಯಾವ್ದಾದ್ರು ಒಂದು ಕಾರ್ಯಕ್ರಮ ನಡಿಬೇಕು ಅಂತ ಅಂದ್ರೆ ಗುರು ಹಿರಿಯರಿಗೆ ಮೊದಲು ಆಹ್ವಾನ ಕೊಟ್ಟು ಅವರ ಮುಂದಾಳತ್ವದಲ್ಲಿ ಕಾರ್ಯಕ್ರಮ ನಡೆಸೋದು ಒಂದು ಪದ್ಧತಿ. ಅದೇ ತರ ನಮ್ಮೂರಿನ ಕರಿಯಣ್ಣ ಕೆಂಚಣ್ಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಗ್ರಾಮದ ಅಧಿದೇವತೆಯಾದ ಬಾಣಂತಮ್ಮನವರ ಪೂಜೆ ಕುಣಿತ ಕರೆಸಿ ಅದನ್ನ ಮೆರೆಸಿ ಅದ್ರ ಮುಂದಾಳತ್ವದಲ್ಲಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ಒಂದು ವಿಶೇಷತೆ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಫಂಕ್ಷನ್ ಬೆಳಗಿನ ಜಾವ ಸೂರ್ಯೋದಯದ ಶುಭ ಮುಹೂರ್ತದಲ್ಲಿ ಆರಂಭ ಆಗಿ ಇವಾಗ ದೇವಸ್ಥಾನದ ಹತ್ತತ್ರ ಹೋಗ್ತಿರೋದನ್ನ ನೀವು ಇವಾಗ ನೋಡ್ಬೋದು. ವೈಕುಂಠದಲ್ಲಿ ಶ್ರೀಹರಿಗೆ ದ್ವಾರಪಾಲಕರಾಗಿದ್ದಂತ ಜಯ ವಿಜಯರ ಉಗ್ರ ಸ್ವರೂಪವೇ ಕರಿಯಣ್ಣ ಕೆಂಚಣ್ಣ. ಈ ದೇವರುಗಳ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂತ ಅಂದ್ರೆ ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಕರಿಯಣ್ಣ ಕೆಂಚಣ್ಣನ ಮೂಲ ಸ್ಥಾನ ಯಾವುದು ಮತ್ತೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಸಿಗುತ್ತೆ ಅಂತ ನಾನು ಅನ್ಕೊಂತೀನಿ. ಅದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ 2 years ಬ್ಯಾಕ್. ದಕ್ಷಿಣ ಕನ್ನಡದಲ್ಲಿ ತುಳುನಾಡಲ್ಲಿ ಈ ತರ ಫಂಕ್ಷನ್ ಗಳನ್ನ ದೈವಾರಾಧನೆ ಭೂತಾರಾಧನೆ ಅಂತ ಕರೀತಾರೆ. ನಮ್ ಸೈಡ್ ಈ ತರ ಎಲ್ಲ ಮಾಡಿದ್ರೆ ಮೂಢನಂಬಿಕೆ, ಜನಗಳಿಗೆ ಬುದ್ಧಿ ಇಲ್ಲ ಅಂತ ಕರೀತಾರೆ. ಏನ್ ಮಾಡಕ್ಕಾಗಲ್ಲ, ವಿಪರ್ಯಾಸ. ನಾನು ತುಳುನಾಡೋರ್ ಬಗ್ಗೆ ನಾನು ಕೀಳಾಗಿ ಮಾತಾಡ್ತಾ ಇಲ್ಲ. ನಮ್ಮ ಸಂಸ್ಕೃತಿ ಇದು, ನಮ್ಮ ಕಲೆ ಇದು. ಈ ದಾಸ ಪಂಥ ಅಂತ ಏನಿದೆ ಅದಕ್ಕೆ ಆದಷ್ಟು ಪ್ರೋತ್ಸಾಹ ಕೊಡಿ, ಇಲ್ಲ ಅಂದ್ರೆ ಅದ್ರ ಬಗ್ಗೆ ಎಲ್ಲೂ ಲೂಸ್ ಟಾಕ್ಸ್ ಕೊಡಬೇಡಿ ಅಂತ ನನ್ನ ಒಂದು ಕಳಕಳಿಯಿಂದ ಕೇಳ್ತಾ ಇದೀನಿ. ಇವಾಗ ನಮ್ ಕಾಲದಲ್ಲಿ ಸ್ಮಾರ್ಟ್ ಫೋನ್, ಆಂಡ್ರಾಯ್ಡ್ ಫೋನ್, ಇನ್ಸ್ಟಾಗ್ರಾಮ್, ಸ್ನಾಪ್ಚಾಟ್, 5G ಅಂತ ಏನೇನೋ ಮುಂದುವರೆದು ಬಿಟ್ಟಿದೆ. ಅದೇ ತರ ಇನ್ನೊಂದು 20 ವರ್ಷ ಹೋದ್ಮೇಲೆ ಇನ್ಯಾವ ತರ ಆಗುತ್ತೋ ಗೊತ್ತಿಲ್ಲ. ಆದ್ರೆ ಇನ್ನು 150 ವರ್ಷಗಳಾದ್ರೂ ಈ ತರ ಫಂಕ್ಷನ್ಗಳು, ಈ ತರ ಸಂಪ್ರದಾಯಗಳು ಯಾವುದೇ ಕಾರಣಕ್ಕೂ ನಿಲ್ಲಕ್ಕಾಗಲ್ಲ. ಅದನ್ನ ಯಾರು ನಿಲ್ಸಕ್ಕೂ ಆಗಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲೇ ಕ್ಷೇತ್ರ ಪಾಲಕರಾದ ಕರಿಯಣ್ಣ ಕೆಂಚಣ್ಣ ಅವರು ತಮ್ಮ ಶಾಂತ ರೂಪ ತಾಳಿ ಗರ್ಭಗುಡಿ ಸೇರುವಂತ ಸನ್ನಿವೇಶನ ನಾವೆಲ್ಲ ಕಣ್ತುಂಬ್ಕೊಳ್ಳಕ್ಕೆ ಕಾಯ್ತಾ ಇದೀವಿ. ಬಾಣಂತಮ್ಮನವ್ರ ಪೂಜೆ ಕುಣಿತ ಇವಾಗ ಕ್ಷೇತ್ರ ಪಾಲಕರಾದ ಕರಿಯಣ್ಣ ಕೆಂಚಣ್ಣ ಅವರ ದೇವಸ್ಥಾನದೊಳಗಡೆ ಹೋಗ್ಬೇಕಾದ್ರೆ ಅದನ್ನ ಒತ್ತಿರೋ ಅರ್ಚಕರು ಪಾದಕ್ಕೆ ಪೂಜೆ ಮಾಡಿ ಬರ್ಮಾಡ್ಕೊಂತಿರೋ ದೃಶ್ಯ ಇದು. ದೇವಸ್ಥಾನದ ಮುಂಭಾಗದಲ್ಲಿ ಕರಿಯಣ್ಣ ಕೆಂಚಣ್ಣವ್ರು ಆಡ್ತಿರೋ ದೃಶ್ಯ ಇದು. ಇದನ್ನಂತೂ ನೋಡಕ್ಕೆ ತುಂಬಾ ಜನ ಸೇರಿರ್ತಾರೆ ನಮ್ಮೂರಲ್ಲಿ. ಈ ತರ ಸಂಪ್ರದಾಯನ ಯಾರ್ಯಾರು ಮೊದಲನೇ ಸಲ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇವಾಗ ಏನ್ ನೋಡ್ತಿದ್ದೀರಾ, ಈ ದೃಶ್ಯ ಬಂದು ಶ್ರೀನಿವಾಸನ್ ವಿಗ್ರಹ ಸಮೇತ ಕರಿಯಣ್ಣ ಕೆಂಚಣ್ಣಾದಿ ಬಾಣಂತಮ್ಮನವರ ಪೂಜೆ ಕುಣಿತ ಸಹ ಕರಿಯಣ್ಣ ಕೆಂಚಣ್ಣನ ದೇವಸ್ಥಾನದೊಳಗಡೆ ಪ್ರವೇಶ ಪಡ್ಕೊಂತಿರುವಂತ ಅದ್ಭುತವಾದ ದೃಶ್ಯ. ದೇವ್ರ ಮೆರವಣಿಗೆ ಎಲ್ಲ ದೇವಸ್ಥಾನದೊಳಗಡೆ ಹೋದ್ಮೇಲೆ ಕೂಡ ಇವರು ಟಮಟೆ ಹೊಡಿತಿದ್ದಾರೆ ಅಂತ ಎಲ್ರಿಗೂ ಆಶ್ಚರ್ಯ ಆಗಿರ್ಬೇಕಲ್ಲ. ನೋಡ್ತಾ ಇರಿ, ನಿಮ್ಗೆ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ನಾವು ದೇವ್ರಿಗೆ ಒಂದು ಬಲಿ ಕೊಡ್ಬೇಕು ಅಂತ ಅಂದ್ರೆ ಆ ದೇವ್ರದ್ದು ತೀರ್ಥನ ಕುರಿ ಮೇಲೆ ಹಾಕ್ತಿವಿ, ಇಲ್ಲ ಮೇಕೆ ಮೇಲೆ ಹಾಕ್ತಿವಿ. ಅದು ತಲೆ ಒದ್ರದ್ಮೇಲೆ ದೇವ್ರಿಗೆ ಅದನ್ನ ಅರ್ಪಿಸ್ಬಿಟ್ಟು ಅದ್ರ ಪ್ರಸಾದನ ನಾವು ಅನ್ನ ಸಂತರ್ಪಣೆ ಮಾಡ್ತೀವಿ. ಇದು ಕಾಮನ್. ಆದ್ರೆ ಕರಿಯಣ್ಣ ಕೆಂಚಣ್ಣ ವಿಚಾರದಲ್ಲಿ ಈ ತರ ಇಲ್ಲ. ಕರಿಯಣ್ಣ ಕೆಂಚಣ್ಣ ವಿಚಾರದಲ್ಲಿ ಮರಿನಿ ಇವ್ರು ಯಾವ ತರ ಆಡಿಸ್ತಿದ್ದಾರೆ ನೀವು ಇವಾಗ ನೋಡ್ಬೋದು.
ಕರಿಯಣ್ಣ ಕೆಂಚಣ್ಣಂಗೆ ಕೋಪ ಜಾಸ್ತಿ. ಹಂಗಿರ್ಬೇಕಾದ್ರೆ ಮರಿನ ಎತ್ಕೊಂಡು ಹೊರಗೆ ಹೊಂಟೋಗವ್ರೆ. ಇವಾಗ ಅದ್ರ ಕೋಪ ಕಂಟ್ರೋಲ್ ಆಗ್ತಾ ಇಲ್ಲ. ಅದು ಇವಾಗ ಬಲಿ ತಗೊಳ್ದೆ ಬಿಡಲ್ಲ. ನೋಡ್ತಾ ಇರಿ ಹೆಂಗೆ ಏನಾಗುತ್ತೆ ಅಂತ. ಕರಿಯಣ್ಣ ಕೆಂಚಣ್ಣ ಅಂದ್ರೆ ಅದೊಂದು ಶಕ್ತಿ. ಅಜಾನುಬಾಹುಗಳಾದ ಕರಿಯಣ್ಣ ಕೆಂಚಣ್ಣ ಇರೋ ಕಡೆ ದುಷ್ಟ ಶಕ್ತಿ ಇರೋದಾಗ್ಲಿ ಸುಳಿದಾಡೋದು ಇಲ್ಲ. ಶ್ರೀಮನ್ನಾರಾಯಣನಿಗೆ ಪರಾಕು, ಕರಿಯಣ್ಣ ಕೆಂಚಣ್ಣರಿಗೆ ಪರಾಕು, ಜಯ ವಿಜಯ ಅಷ್ಟದಿಕ್ಪಾಲಕರಿಗೆ ಪರಾಕು, ಆದಿಲಕ್ಷ್ಮಿಗೆ ಪರಾಕು, ಲಕ್ಷ್ಮೀ ರಮಣನಿಗೆ ಪರಾಕು. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 8 ದಿಕ್ಕು 16 ಮೂಲೆ, 16 ಮೂಲೆ ತೋಪು ಕಟ್ಟಿ ತೋಪಿನ ಮೇಲೆ ಪೇಟನಾಪತಿಯನ್ನು ಪರಾಕು. ಬ್ರಹ್ಮಚಾರಿ ಆ ಶ್ರೀವದಲ್ಲಿ ಬರದ ಕೈ ಭಾವನೆ ಕಟ್ಟಿ ಕಂಬುಗಲಾಲ ಮಂಜರದೆ ನಿರ್ವಾಣದಲ್ಲಿ ಮೆರೆದೆ ಪಂಚ ಮಿತ್ರನ ಕಂಡೆ ಅಂಜದೆ ಬಲ ವೀರ ನೀ ವಜ್ರ ಶರೀರ ವಾಯುಕುಮಾರಕನ ನಾಮನ್ನಾಮಸ್ಸವಿದು ಸ್ವಾಮಿನೇ ಕಂಡು ಎರಗಿದರೆ ನೀ ಬೆಳೆದೆ ಗಗನಕ್ಕೆ ಕಪಿಲಾಯಕ್ಕೆ. ಮಂಜ ವಂದನೆ ಮಾಡಿ ಸುಗ್ರೀವ ನಮ ಕಂಡು ಒಂದು ವಾಲಿಯ ರಾಮಬಾಣ ಆರುತದ ಮಲ್ಲ ವೆಂಕಟೇಶನ ದಾಸ ಗರಿ ಹನುಮೇಶ ನಮಸ್ತೆ ನಾರಾಯಣಗೂ. ಶ್ರೀಮಾನ್ ಮಹಾನ್ ಬೋನ ರಕ್ಷಕನೆಂಬು ದಶಶಿರದ ಬಲ್ಮೆಯೋಳ್ ಸೃಷ್ಟಿಯೋಳ್ ತನಗಾರು ಸರಿ. ಗೌತ್ಯನಂತೆ ಕೋಪ ಮಾಲ ಮಾತೆ ಎಂಬ ಕೋಪದಿಂದ ಕರಳ ಪ್ರಹ್ಲಾದನ ಅಣ್ಣ ಕುಮಾರನೇ ಕೇಳು ಮಂಡಿ ತತ್ರನು ನನಗೆ ಪುಂಡರೀಕಾಕ್ಷನೋಳು ಬಾಳೆಯನ್ನ ಅಂಡೆಯವ ನೋಡೆಂದು ಜನತ್ಕಾರದೋಳ್ ಬಾರದೋಳ್ ಬಂಡು ಮಗನೆ ಹರಿಯ ತೋರೆಂದು ಕೇಳು. ಪ್ರಚಂಡ ಭಕ್ತನು ಎನ್ನೊಡೆಯ ಎನ್ನ ಮಂಡೆಯ ಮೇಲೆ. ಈಗಿತ್ತು ನಮ್ಮ ರಾಮನಗರ ಜಿಲ್ಲೆ ಮಂಡ್ಯ ಜಿಲ್ಲೆ ಸುತ್ತಮುತ್ತ ನಡೆಯುವಂತ ಕರಿಯಣ್ಣ ಕೆಂಚಣ್ಣ ಸಂಸ್ಕೃತಿ. ಇದನ್ನ ಅನಾದಿ ಕಾಲದಿಂದಲೂ ದಾಸಮನೆ ತಂದವರು ನಡ್ಸ್ಕೊಂಡು ಬರ್ತಿದ್ದಾರೆ. ಏನೇನ್ ತಿಳ್ಕೊಂಡಿದ್ದೀನೋ ಅದನ್ನ ಈ 8 ನಿಮಿಷದ ವಿಡಿಯೋದಲ್ಲಿ ತೋರಿಸುವಂತ ಚಿಕ್ಕ ಪ್ರಯತ್ನ ಮಾಡಿದ್ದೀನಿ ಅಂತಾನೆ ಹೇಳ್ಬೋದು. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾವುದೇ ಶುಭ ಸಮಾರಂಭ ಆಗ್ಲಿ ಗೃಹ ಪ್ರವೇಶ ಆಗ್ಲಿ ಯಾರಾದ್ರೂ ಕರಿಯಣ್ಣ ಕೆಂಚಣ್ಣ ದೇವ್ರನ್ನ ಕರ್ಸ್ಬೇಕು ಅಂತ ಅನ್ಕೊಂಡಿದ್ರೆ ಡಿಸ್ಪ್ಲೇ ಮೇಲೆ ಬರ್ತಿರೋ ಪಿಕ್ಚರ್ ಅಲ್ಲಿ ಒಂದು ಫೋನ್ ನಂಬರ್ ಇದೆ. ಆ ಫೋನ್ ನಂಬರ್ ನ ನೋಟ್ ಮಾಡ್ಕೊಂಡು ಕಾಲ್ ಮಾಡಿ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕರಿಯಣ್ಣ ಕೆಂಚಣ್ಣ ದೇವರ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ಯುವರ್ ಪಮ್ಮು ಕ್ಷತ್ರಿಯ.